ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಆಪ್ಷನ್ ಎಂಟ್ರಿಗೋಸ್ಕರ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದರೆ ನಂತರ ನೀವು ಆಪ್ಷನ್ ಎಂಟ್ರಿ ಲಿಂಕ್ ಥ್ರೂ ಲಾಗಿನ್ ಆದರೆ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಜುಲೈ 14 ಅಂತ ಕೂಡ ತೋರಿಸ್ತಾ ಇದೆ. ನಿಮ್ಮಲ್ಲಿ ಯಾರ್ಯಾರು ಲಾಗಿನ್ ಮಾಡಿ ಚೆಕ್ ಮಾಡಿದಿರಾ, ಯಾರ್ಯಾರಿಗೆ ಜುಲೈ 14 ಅಂತ ತೋರಿಸ್ತಾ ಇತ್ತು, ಸೊ ಅವರೆಲ್ಲ ಕೂಡ ಒಮ್ಮೆ ಕಮೆಂಟ್ ಮಾಡಿ ಕನ್ಫರ್ಮೇಷನ್ ಕೊಡಿ. ಅಂದರೆ ಜುಲೈ 14 ಅಂತಾನೆ ತೋರಿಸ್ತಾ ಇತ್ತಾ ಅಂತ ಇದನ್ನೊಮ್ಮೆ ಕನ್ಫರ್ಮೇಷನ್ ಕೊಡಿ. ನಂತರ ಈಗ ಇದುವರೆಗೆ ಅಫಿಷಿಯಲಿ ನೋಟಿಫಿಕೇಶನ್ ರಿಲೀಸ್ ಮಾಡಿಲ್ಲ. ಕೇದವರು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ಮೇಲೆ ಅಫಿಷಿಯಲಿ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಅಂದರೆ ಆಪ್ಷನ್ ಎಂಟ್ರಿ ಇಂತಹ ದಿನಾಂಕದಿಂದ ಸ್ಟಾರ್ಟ್ ಆಗುತ್ತೆ, ಇಂಥದ್ದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅನ್ನು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಸೊ ಅದಕ್ಕೆ ವೇಟ್ ಮಾಡೋಣ. ಈಗ ಯಾರಾದರೂ ಆಲ್ರೆಡಿ ಆಪ್ಷನ್ ಎಂಟ್ರಿಗೋಸ್ಕರ ಫೀಸನ್ನು ಪೇ ಮಾಡಿ ಆಗಿದ್ರೆ ಇರಲಿ, ವೇಟ್ ಮಾಡಿ, ಅಂದರೆ ನಾಳೆ ತನಕ ವೇಟ್ ಮಾಡಿ. ಬಟ್ ಯಾರ್ಯಾರು ಇದುವರೆಗೆ ಫೀಸನ್ನು ಪೇ ಮಾಡಿಲ್ಲ ಅವರು ಕೂಡ ಒಮ್ಮೆ ವೇಟ್ ಮಾಡಿ. ಅಫಿಷಿಯಲ್ ನೋಟಿಫಿಕೇಶನ್ ಬಂದ ನಂತರನೇ ಫೀಸನ್ನು ಪೇ ಮಾಡಿ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಏನಿದೆ ನೆಕ್ಸ್ಟ್ ಪ್ರಾಸೆಸ್ ಅದಕ್ಕೆ ಮುಂದುವರಿಯಿರಿ. ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಹಲವಾರು ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು. ಅಂದ್ರೆ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತಾ, ನಂತರ ಮಾಕ್ ರೌಂಡ್, ಇದ್ರ ಬಗ್ಗೆ ಕೂಡ ಕ್ವಶನ್ ಕೇಳಿದ್ರು. ಇವುಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ಒಂದು ಇನ್ಫಾರ್ಮೇಶನ್ ನಿಮಗೆ ಹೇಳಬೇಕು. ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಸ್ಟಡಿ ಮಾಡಿದಂತಹ ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ರೆಕಾರ್ಡ್ 92% ಇದೆ. ಈ ಕಾಲೇಜ್ನವರು ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿಗಳಾದ ಇಂಟೆಲ್, ಇನ್ಫೋಸಿಸ್, IBM, ICT ಅಕಾಡೆಮಿ ಈ ರೀತಿ ಕಂಪನಿಗಳ ಜೊತೆಗೆ MOU ಸೈನ್ ಮಾಡಿದ್ದಾರೆ. ಇದರಿಂದ ಒಳ್ಳೆ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಪಡೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ಕಾಲೇಜ್ಗೆ NAC ಮತ್ತು NBA ದವರು ಅಕ್ರಿಡೇಷನ್ ಕೊಟ್ಟಿದ್ದಾರೆ. ಈ ಕಾಲೇಜ್ ನಡೆಯುವಂತಹ ಇನೋವೇಷನ್ ಆಕ್ಟಿವಿಟೀಸ್ಗೆ AICT ದವರು ISC4 ರೇಟಿಂಗ್ ಅನ್ನು ಕೂಡ ನೀಡಿದ್ದಾರೆ. ನಂತರ ಈ ಕಾಲೇಜ್ಗೆ QIS ಗೇಜ್ನವರು ಡೈಮಂಡ್ ರ್ಯಾಂಕಿಂಗ್ ಅನ್ನ ನೀಡಿದ್ದು, ನಂತರ NIRF ಅವರು ಕೂಡ ಇನೋವೇಷನ್ಗೋಸ್ಕರ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಕಾಲೇಜ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ಗೋಸ್ಕರ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ಸ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಓಕೆ, ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಈ ವರ್ಷ ಮಾಕ್ ರೌಂಡ್ ಇರತ್ತಾ, ಈ ಒಂದು ಕ್ವಶನ್ ಅನ್ನ ಕೇಳ್ತಾ ಇದ್ರು. ಇರತ್ತೆ, ಮಾಕ್ ರೌಂಡ್ ಅಥವಾ ಮಾಕ್ ಅಲಾಟ್ಮೆಂಟ್ ನಡೆಯುತ್ತೆ. ಕನ್ಫ್ಯೂಷನ್ ನಿಮಗೆ ಯಾಕೆ ಆಗಿದೆ ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಈಗ KCET ಕೌನ್ಸಿಲಿಂಗ್ ಅಲ್ಲಿ ಮಾಕ್ ರೌಂಡ್ ಅಂತ ಸೆಪರೇಟ್ ಆಗಿ ಇರಲ್ಲ. ಮಾಕ್ ರೌಂಡ್ ಏನಿರುತ್ತೆ ಅಥವಾ ಮಾಕ್ ಅಲಾಟ್ಮೆಂಟ್ ಏನಿರುತ್ತೆ ಅದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನ ಒಂದು ಪಾರ್ಟ್ ಆಗಿರುತ್ತೆ. ಈಗೇನು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ಈಗೇನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ದಾರೆ, ಅದ್ರ ಮೂಲಕ ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದನ್ನ ಮುಂದೆ ಮಾಕ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ. ನೀವು ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮ್ಮ ರ್ಯಾಂಕ್ ಈ ರೀತಿ ಇದೆ, ಈ ರೀತಿ ಕಾಲೇಜ್ ನಿಮ್ಗೆ ಸಿಗುತ್ತೆ, ಸೊ ಅದನ್ನ ತಿಳಿಸಿರ್ತಾರೆ. ಇದು ಮಾಕ್ ಅಲಾಟ್ಮೆಂಟ್ ಅಂದ್ರೆ ಡೆಮೋ ರೀತಿ. ಈಗ ಮಾಕ್ ಅಲಾಟ್ಮೆಂಟ್ ಸಿಕ್ಕ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾಕೆ ಅದು ಡೆಮೋ ರೀತಿ ಆಗಿರುತ್ತೆ. ಮಾಕ್ ಅಲಾಟ್ಮೆಂಟ್ ಆದ ನಂತರ ಅದಕ್ಕೆ ಕೇಳ್ತಾ ಇದ್ರಲ್ವಾ, ಎಡಿಟ್ ಮಾಡೋದಕ್ಕೆ ಆಪ್ಷನ್ ಸಿಗತ್ತಾ ಅಂತ ಕೇಳ್ತಾ ಇದ್ರು. ಮಾಕ್ ಅಲಾಟ್ಮೆಂಟ್ ನಂತರ ಎಡಿಟ್ ಮಾಡೋದಕ್ಕೆ ಅವಕಾಶ ಸಿಗತ್ತೆ, ಅವಾಗ ಎಡಿಟ್ ಮಾಡ್ಕೋಬಹುದು. ಇದಷ್ಟೇ ಅಲ್ಲ, ಈಗ ನೀವೀಗ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಕೊಂಡ್ರಿ ಅಂತ ಅಂದ್ಕೋಣ. ಅದ್ರ ನಂತರ ಸ್ವಲ್ಪ ಹೊತ್ತು ನಂತರ ಅನಿಸ್ತಾರೆ ಈ ಕಾಲೇಜ್ನ ನಾನು ಸೆಕೆಂಡ್ ಪ್ರಯಾರಿಟಿಲಿ ಇಡಬೇಕಿತ್ತು, ನಾನು ಅದನ್ನ 6th ಪ್ರಯಾರಿಟಿಲಿ ಇಟ್ಟಿದ್ದೀನಿ ಅಂತ. ಅವಾಗ ಅದನ್ನ ಎಡಿಟ್ ಮಾಡಿ ಸರಿ ಮಾಡ್ಕೋಬಹುದು. ಅಂದ್ರೆ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಅನ್ನ ಏನೋ ಅನೌನ್ಸ್ ಮಾಡಿರ್ತಾರೆ, ಅದಕ್ಕಿಂತ ಮೊದಲು ನೀವು ಎಷ್ಟು ಬಾರಿ ಬೇಕಿದ್ರು ಕೂಡ ಲಾಗಿನ್ ಆಗಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಎಡಿಟಿಂಗ್ ಅನ್ನ ಅಥವಾ ಚೇಂಜಸ್ ಅನ್ನ ಮಾಡ್ಕೋಬಹುದು. ಇದಕ್ಕೆ ಅವಕಾಶ ಇರತ್ತೆ. ನಂತರ ಮಾಕ್ ರೌಂಡ್ ಕೂಡ ಇರತ್ತೆ. ಇದೆಲ್ಲ ಹೇಳಿ ಕ್ಲಿಯರ್ ಆಯ್ತು ಅನ್ಸುತ್ತೆ. ಮತ್ತೊಂದು ಕ್ವಶನ್ ಕೇಳಿದ್ರು, ಈ ಫೀಸ್ ಅನ್ನ ಏನು ಪೇ ಮಾಡ್ತಾ ಇದೀವಿ, ಈ ಫೀಸ್ ಈ ಫಸ್ಟ್ ರೌಂಡ್ಗೆ ಅಷ್ಟೇ ಅಪ್ಲೈ ಆಗತ್ತೆ ಅಥವಾ ಟೋಟಲ್ ಕೌನ್ಸಿಲಿಂಗ್ ಅಂತ ಕೇಳಿದ್ರು. ಈಗೇನು ಫೀಸ್ ಅನ್ನ ಪೇ ಮಾಡ್ತೀರಾ, ಕೇದವರು ಆಪ್ಷನ್ ಎಂಟ್ರಿಗೋಸ್ಕರ ಫೀಸ್ ಅನ್ನ ಏನು ಡಿಸೈಡ್ ಮಾಡಿದ್ರೆ ₹750, ಅದನ್ನ ಏನು ಪೇ ಮಾಡಿರ್ತೀರಾ ಅದು ಟೋಟಲ್ ಕೌನ್ಸಿಲಿಂಗ್ ಪ್ರಾಸೆಸ್ಗೆ ಅಪ್ಲೈ ಆಗುವಂಥದ್ದು. ಓಕೆನಾ. ಫಸ್ಟ್ ರೌಂಡ್ ಕೌನ್ಸಿಲಿಂಗು ಕೂಡ ಅಪ್ಲೈ ಆಗುತ್ತೆ, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗು ಕೂಡ ಅಪ್ಲೈ ಆಗುತ್ತೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೌನ್ಸಿಲಿಂಗು ಕೂಡ ಅಪ್ಲೈ ಆಗುತ್ತೆ. ಓಕೆ, ಇದಿಷ್ಟು ವಿಷಯ ಆಗಿತ್ತು. ಇದನ್ನ ಬಿಟ್ಟರು ಕೂಡ ಬೇರೆ ಡೌಟ್ ಇದ್ರೆ ಹಾಕೊಂಡು ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.